ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಇನ್ನೇನು ಬೆರಳೆಣಿಕೆ ದಿವಸಗಳಲ್ಲಿ ರಾಜ್ಯದಲ್ಲಿ ನಡೆಯಲಿಕ್ಕಿದೆ. ಸೊ ಹಾಗಾಗಿ ಎಲ್ಲಾ ಪಕ್ಷಗಳು ಕೂಡ ಪೂರ್ವ ತಯಾರಿಯಲ್ಲಿ. ಜಿಬಿಎ ಗೆಲ್ಲೋದಕ್ಕೆ ಜೆಡಿಎಸ್ ಹೋಮ್ ವರ್ಕ್ ಅಲ್ಲಿ ನಿರತರಾಗಿದೆ. 369 ವಾರ್ಡ್ಗಳ ಪೈಕಿ 300 ವಾರ್ಡ್ ಗೆಲ್ಲೋದಕ್ಕೆ ತಂತ್ರವನ್ನು ರೂಪಿಸಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಇನ್ನೇನು ಕೆಲ ದಿವಸಗಳಲ್ಲಿ ರಾಜ್ಯದಲ್ಲಿ 369 ವಾರ್ಡ್ಗಳ ಪೈಕಿ 300 ವಾರ್ಡ್ ಗೆಲ್ಲೋದಕ್ಕೆ ತಂತ್ರ. ಈಗಲಿಂದಲೇ ಜಿಬಿಎ ಗ್ರೌಂಡ್ ವರ್ಕ್ ನಡೆಸುತ್ತಿರುವ ಜೆಡಿಎಸ್ ಬೆಂಗಳೂರು ನಗರದ ನಾಯಕರ ಜೊತೆ ಬ್ಯಾಕ್ ಟು ಬ್ಯಾಕ್ ಸಭೆಗೆ ಚಿಂತನೆ. ಬ್ಯಾಕ್ ಟು ಬ್ಯಾಕ್ ಸಭೆಗೆ ನಿಖಿಲ್ ಕುಮಾರಸ್ವಾಮಿಯ ಲೀಡರ್. ಯುವ ಪಡೆಯನ್ನು ಸೆಳೆಯೋ ಪ್ರಯತ್ನ. ಯುವ ಪಡೆಯನ್ನು ಸೆಳೆಯೋದಕ್ಕೆ ನಿಖಿಲ್ಗೆ ಭಾರಿ ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗಿದೆ. ಜಿಬಿಎ ಗೆಲ್ಲೋದಕ್ಕೆ ಜೆಡಿಎಸ್ ಹೋಮ್ ವರ್ಕ್ ನಡೀತಾ ಇದೆ. 6-7 ವರ್ಷ ಆಯಿತು ಕಾರ್ಪೊರೇಟರ್ಗಳು ಅಧಿಕಾರವನ್ನು ಕಳೆದುಕೊಂಡು. ಸಾಂವಿಧಾನಿಕವಾಗಿ ಆ ತರಹದ್ದೊಂದು ಪರಿಸ್ಥಿತಿ ನಮ್ಮ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಬಂದಿದೆ ಅಂದರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತೋಗಿದೆ ಅನ್ನೋದಕ್ಕೆ ಸೂಚನೆ. ಇದು ಕಾರ್ಪೊರೇಟರ್ಗಳು ಅಧಿಕಾರ ಕಳ್ಕೊಂಡು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶದಲ್ಲಿ ಕಾರ್ಪೊರೇಟರ್ಗಳಿಗೆ ಅಧಿಕಾರ ಇಲ್ಲ. 6-7 ವರ್ಷ ಆಯ್ತು, 8 ವರ್ಷ ಹತ್ತತ್ರ. ಸೊ ಈಗ ಗ್ರೇಟರ್ ಬೆಂಗಳೂರು ನೀವು ಏನೇ ಮಾಡಲಿ ಮಾರ್ಚ್ ಒಳಗೆ ಎಲೆಕ್ಷನ್ ನಡೆಸಬೇಕು ಅಂತೇಳಿ ಕೋರ್ಟ್ ಹೇಳಿದೆ. ಘನ ನ್ಯಾಯಾಲಯ ಹೇಳಿರುವಂತಹದ್ದು. ನೀವು ಕ್ಯಾಟಗರಿ ಡಿವೈಡ್ ಮಾಡೋದಕ್ಕೆ ಸಮಯ ತೆಗೆದುಕೊಳ್ತೀರೋ ಅಥವಾ ಆಯಾಯ ವಾರ್ಡ್ಗಳ ಜನಸಂಖ್ಯಾ ಆಧಾರವನ್ನು ವಿಂಗಡಿಸ್ತೀರೋ ಗೊತ್ತಿಲ್ಲ. ಮಾರ್ಚ್ ಒಳಗೆ ಎಲೆಕ್ಷನ್ ಆಗಬೇಕು. ಇದು ಡೆಮಾಕ್ರಸಿ ಸಿಸ್ಟಮ್ ಇರೋ ದೇಶ ಇದು. ಸೊ 369, ಈ ಹಿಂದೆ 198ರಿಂದ 200 ವಾರ್ಡ್ಗಳಿತ್ತು. ಅದನ್ನು ಈಗ ಸ್ವಲ್ಪ ವಿಸ್ತಾರ ಮಾಡಲಾಗಿದೆ. 5 ನಗರ ಪಾಲಿಕೆ ರೂಪಿಸಿರೋದ್ರಿಂದಾಗಿ ವಾರ್ಡ್ಗಳ ಸಂಖ್ಯೆಯು ಕೂಡ ಏರಿಕೆ ಕಾಣುತ್ತೆ. ಹತ್ತತ್ರ 369 ವಾರ್ಡ್ಗಳು. ಈ ವಾರ್ಡ್ಗಳ ಪೈಕಿ ಕನಿಷ್ಠ ಪಕ್ಷ ಒಂದು ಪಕ್ಷ ನಿರ್ಧಾರ ಮಾಡುತ್ತೆ ಅನ್ಕೊಳ್ಳಿ, ನಾವೊಂದು 150 ಸೀಟ್ಗಳನ್ನು ಗೆಲ್ಲಬೇಕು ಅಂತ. ಆದರೆ ಅದರ ಮುಖ್ಯ ಅಜೆಂಡಾವನ್ನು 300 ಮಾಡುತ್ತೆ. ಈಗ ಅದೇ ಮಾಡಿರೋ ಜೆಡಿಎಸ್ 300 ಸೀಟ್ ಗೆಲ್ತಾರೋ ಇಲ್ವೋ, ಬಟ್ 300 ಗೆಲ್ಲಬೇಕು ಅನ್ನೋ ಶತ ಪ್ರತಿಜ್ಞೆಯನ್ನು ಮಾಡಿಕೊಂಡು ಹೊರಟಿದ್ದಾರೆ. ಇನ್ನು ಬೆಂಗಳೂರು ನಗರ ಭಾಗದ ಸ್ಥಳೀಯ ನಾಯಕರುಗಳು, ವಿಧಾನಸಭಾ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ. ಇನ್ನು ಬೆಂಗಳೂರು ನಗರಕ್ಕೊಬ್ಬ ಅಧ್ಯಕ್ಷರಿರ್ತಾರೆ. ಆ ಅಧ್ಯಕ್ಷರುಗಳ ವ್ಯಾಪ್ತಿಗೆ ಬರುವಂತಹ ಸ್ಥಳೀಯ ನಾಯಕರು ವಾರ್ಡ್ಗಳಲ್ಲೊಂದು ಒಬ್ಬೊಬ್ಬ ಜೆಡಿಎಸ್ ಲೀಡರ್ಗಳಿರ್ತಾರೆ. ಅವರನ್ನು ಹತ್ರಕ್ಕೆ ಸೇರಿಸ್ಕೊಳ್ಳೋದು, ಒಂದು ಸಭೆ ಮಾಡೋದು, ಒಂದು ಸಮಿತಿ ರಚನೆ ಮಾಡೋದು, ಅದಕ್ಕೊಬ್ಬ ಅಧ್ಯಕ್ಷರನ್ನಾಗಿ ಮಾಡೋದು, ಅವರಿಗೊಂದು ಟಾರ್ಗೆಟ್ ಕೊಡೋದು, ಸ್ಥಳೀಯವಾಗಿ ಜನರ ವಿಶ್ವಾಸವನ್ನು ಗಳಿಸುವಂತಹ ವಾರ್ಡ್ಗಳಲ್ಲಿ 6-7-8 ವರ್ಷಗಳಿಂದ ಕೈಕಾಲು ಮುರ್ಕೊಂಡು ಬಿದ್ದಿರೋ ಅಭಿವೃದ್ಧಿ ಕಾರ್ಯಗಳನ್ನು ಕಲೆ ಹಾಕೋದು, ಯಾವ್ಯಾವ ಕೆಲಸಗಳು ಯಾವ್ಯಾವ ವಾರ್ಡ್ನಲ್ಲಿ ನಡಿಬೇಕು. ಆದರೆ ಈಗೆಲ್ಲ BBMP ವ್ಯಾಪ್ತಿಯಲ್ಲೇ ಕೆಲಸ ಆಗುವಂತಹದ್ದು. ಹಾಗಾಗಿ ಸ್ಥಳೀಯ ನಾಯಕರನ್ನು ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಬೆಂಗಳೂರು ನಗರದ ನಾಯಕರ ಜೊತೆ ಸಭೆಗೆ ಚಿಂತನೆ. ಇದಕ್ಕೆಲ್ಲ ಒಂದು ದೊಡ್ಡ ಜವಾಬ್ದಾರಿಯನ್ನು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಜೆಡಿಎಸ್ ಅಧಿಕೃತವಾಗಿ ಹೇಳಿಕೊಂಡಿಲ್ಲ. ಬೆಂಗಳೂರು ನಗರದ ನಾಯಕರ ಜೊತೆ ಸಭೆಗೆ ಚಿಂತನೆ. ಬ್ಯಾಕ್ ಟು ಬ್ಯಾಕ್ ಸಭೆಗೆ ನಿಖಿಲ್ ಕುಮಾರಸ್ವಾಮಿಯ ಲೀಡರ್. ಯುವ ಪಡೆಯನ್ನು ಸೆಳೆಯೋದಕ್ಕೆ ನಿಖಿಲ್ಗೆ ಜವಾಬ್ದಾರಿ. ಜೆಡಿಎಸ್ ಮೈತ್ರಿ ಸರ್ಕಾರ ಅಥವಾ ದೋಸ್ತಿ ಪಾರ್ಟಿಗಳಾಗಿದ್ದರೂ ಕೂಡ ತನ್ನ ಆ ಪ್ರಾದೇಶಿಕ ಪಕ್ಷದ ವೈಯಕ್ತಿಕ ವರ್ಚಸ್ಸನ್ನು ಕುಂದಿಸೋದಕ್ಕದು ಸಿದ್ಧರಿಲ್ಲ. ಮೊದಲು ಅವರು ಪ್ರಾತಿನಿಧ್ಯ ಕೊಡೋದು ಜೆಡಿಎಸ್ ಪಕ್ಷಕ್ಕೆ, ಆಮೇಲೆ ಮೈತ್ರಿ ಮತ್ತೊಂದು ಮಗದೊಂದು. ಸ್ಥಳೀಯ ಚುನಾವಣೆಗೆ ಅವರು ಅಧಿಕೃತವಾಗಿ ಹೇಳಿಕೊಂಡಿದ್ದರೂ ಕೂಡ ಮೈತ್ರಿಯಲ್ಲಿ ಅವರಿಗೆ ವಿಶ್ವಾಸ ಇಲ್ಲ. ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ನಾವು ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಇರಾದೆ ಅವರ ಮನಸ್ಸಿನಲ್ಲಿ ಇದ್ದಿರಲೂಬಹುದು. ಆದರೆ ಕೆಲವೊಂದು ಸಂದರ್ಭ ಅನಿವಾರ್ಯವಾಗಿ ಮೈತ್ರಿ ಮಾಡಿಕೊಳ್ಳಬೇಕಾದ ಸ್ಥಿತಿ. ಆದರೆ ಕೆಲವೊಂದು ವಾರ್ಡ್ಗಳನ್ನು ಹುಡುಕ್ತಿದ್ದಾರೆ ಅವರು, ಸ್ವತಂತ್ರವಾಗಿ ಎಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯನೋ ಅಂತ. ಮೈತ್ರಿ ಸಹವಾಸವೇ ಬೇಡ, ಸ್ವತಂತ್ರವಾಗಿ ಎಲ್ಲಾದರೂ ಸ್ಪರ್ಧೆ ಮಾಡೋದಿದ್ರೆ ಜೆಡಿಎಸ್ ಖಂಡಿತ ಮಾಡುತ್ತೆ. ಹಾಗಾಗಿ ಸ್ಥಳೀಯ ನಾಯಕರುಗಳಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಒಟ್ಟಾರೆ ಜೆಡಿಎಸ್ನಿಂದ ಈ ತರಹದ್ದೊಂದು ನಿರ್ಧಾರ ಎಂದು ಹೇಳಲಾಗ್ತಾ ಇದೆ. ಈವರೆಗೂ ಜೆಡಿಎಸ್ ಅಧಿಕೃತವಾಗಿ ಈ ವಿಚಾರವನ್ನು ಹೇಳಿಕೊಂಡಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.